ದೆಹಲಿ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಕಂತೆ ಹಣ ಸಿಕ್ಕಿರೋದು ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದೆ. ಇವತ್ತು ನ್ಯಾಯಾಧೀಶರ ಮನೆಯ ಆ ದಿನದ ವಿಡಿಯೋ ಹೊರಬಿದ್ದಿದ್ದು ಹಣದ ಬಂಡಲ್ ಬೆಂಕಿಗೆ ಆಹುತಿಯಾಗಿರುವಂತಹ ದೃಶ್ಯವೂ ಸೆರೆಯಾಗಿದೆ. ಇದರ ಸಮಗ್ರ ತನಿಖೆಗೆ ಸುಪ್ರೀಂ ಕೋರ್ಟ್ ಸಮಿತಿಯೊಂದನ್ನು ರಚಿಸಿದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬೋಣ. ಕಂತೆ ನೋಟು, ಸುಟ್ಟ ಸ್ಥಿತಿಯಲ್ಲಿ ದುಡ್ಡಿನ ಬಂಡಲ್, ಚೀಲದೊಳಗೆ ಅರೆ ಸುಟ್ಟ ನಗದಿನ ರಾಶಿ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿರೋದು ದೆಹಲಿ ಹೈಕೋರ್ಟ್ ಜಡ್ಜ್ ನಿವಾಸದಲ್ಲಿ. ನ್ಯಾಯಾಧೀಶರ ಮನೆಯಲ್ಲಿ ಇಷ್ಟೊಂದು ಪ್ರಮಾಣದ ಸುಟ್ಟ ಹಣ ಪತ್ತೆಯಾಗಿರೋದು ಜನರ ಹುಬ್ಬೇರುವಂತೆ ಮಾಡಿದೆ. ಇದು ದೆಹಲಿಯಲ್ಲಿರೋ ಹೈಕೋರ್ಟ್ ಜಡ್ಜ್ ನಿವಾಸ. ಇಲ್ಲಿ ನ್ಯಾಯಾಧೀಶ ಯಶವಂತ್ ಶರ್ಮಾ ವಾಸ ಮಾಡ್ತಿದ್ರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ, ಈ ಮನೆಗೆ ಇದೇ ತಿಂಗಳು 14ನೇ ತಾರೀಕು ಬೆಂಕಿ ಬಿದ್ದಿತ್ತು. ಬೆಂಕಿ ನಂದಿಸೋಕೆ ಅಂತ ಹೋಗಿದ್ದ ಅಗ್ನಿಶಾಮಕ ಸಿಬ್ಬಂದಿ ಒಮ್ಮೆ ಮನೆಯೊಳಗಿನ ದೃಶ್ಯ ಕಂಡು ಅವಕ್ಕಾಗಿ ಬಿಟ್ಟಿದ್ರು. ಯಾಕಂದ್ರೆ ಈ ಮನೆಯಲ್ಲಿ ಸಿಕ್ಕಿರೋದು ಕಂತೆ ಹಣ. ಎಲ್ಲವೂ ಸುಟ್ಟ ಸ್ಥಿತಿಯಲ್ಲಿ ಇದ್ದಿದ್ದನ್ನ ನೋಡಿ ಸಿಬ್ಬಂದಿ ಒಂದು ಕ್ಷಣ ಶಾಕ್ ಆಗಿ ಬಿಟ್ಟಿದ್ದಾರೆ. ಆದ್ರೆ ಈ ಬೆಳವಣಿಗೆಯನ್ನ ಜಡ್ಜ್ ಯಶವಂತ್ ಶರ್ಮಾ ತಳ್ಳಿ ಹಾಕಿದ್ದಾರೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಕೇಳಿದ ಪ್ರತಿಕ್ರಿಯೆಗೆ ಉತ್ತರಿಸಿ, ಹಣ ಸಿಕ್ಕಿದೆ ಎನ್ನಲಾದ ಕೋಣೆ ಸ್ಟೋರ್ ರೂಮ್. ನಮ್ಮ ಮನೆಗೆ ಸ್ಟೋರ್ ರೂಮ್ಗೆ ನೇರವಾಗಿ ಸಂಪರ್ಕವಿಲ್ಲ. ಅಲ್ಲಿ ಬಳಕೆಗೆ ಅನುಪಯುಕ್ತ ವಸ್ತುಗಳನ್ನ ಇರಿಸಿದ್ದೆವು. ಈ ಕೋಣೆಯನ್ನ ಎಲ್ಲರೂ ಸಾಮಾನ್ಯವಾಗಿ ಬಳಸುತ್ತಿದ್ರು. ರೂಮ್ಗೆ ಮುಖ್ಯ ದ್ವಾರ ಮತ್ತು ಸಿಬ್ಬಂದಿ ವಸತಿ ಗೃಹದ ಹಿಂಬಾಗಿಲಿನಿಂದಲೂ ಪ್ರವೇಶಿಸಬಹುದು. ನಮಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ನನಗಾಗ್ಲಿ ನನ್ನ ಕುಟುಂಬಕ್ಕಾಗ್ಲಿ ಅಲ್ಲಿನ ಹಣ ತೋರಿಸಿಲ್ಲ. ಆವತ್ತಿನ ದಿನ ನಾವು ದೆಹಲಿಯಲ್ಲೇ ಇರಲಿಲ್ಲ. ಇದೆಲ್ಲವನ್ನ ನೋಡಿದ್ರೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಲು ನಡೆಸಿದ ಪಿತೂರಿಯಂತೆ ಕಾಣ್ತಿದೆ. ಹೀಗಂತ ಜಡ್ಜ್ ಆರೋಪವನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಇನ್ನು ಹಣ ಸಿಕ್ಕಿರೋ ಬಗ್ಗೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆಂತರಿಕ ತನಿಖಾ ವರದಿಯನ್ನ ಬಿಡುಗಡೆ ಮಾಡಿದೆ. ವಿಡಿಯೋವೊಂದನ್ನ ರಿಲೀಸ್ ಮಾಡಿದೆ. ಇದರಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯೊಬ್ಬರು ಪ್ಲಾಸ್ಟಿಕ್ ಚೀಲಗಳಲ್ಲಿ ಅರ್ಧ ಸುಟ್ಟ ನಗದು ಹಣವನ್ನ ಹೊರತೆಗೆದು ತೋರಿಸಿದ್ದಾರೆ. ಮತ್ತೊಬ್ಬ ಸಿಬ್ಬಂದಿ ಮಹಾತ್ಮ ಗಾಂಧಿ ಬೆಂಕಿಯಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಪ್ರಕರಣದ ತನಿಖೆಗೆ ಆಂತರಿಕ ತನಿಖಾ ಸಮಿತಿ ರಚಿಸಿದೆ. ಸುಪ್ರೀಂ ಸಿಜೆ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದಲ್ಲಿ ತ್ರಿಸದಸ್ಯ ಪೀಠ ಸಮಿತಿ ರಚಿಸಿದೆ. ಇದರಲ್ಲಿ ಪಂಜಾಬ್ ಹೈಕೋರ್ಟ್ ಸಿಜೆ ಶೀಲ್ ನಾಗು, ಹಿಮಾಚಲ ಪ್ರದೇಶ ಹೈಕೋರ್ಟ್ ಸಿಜೆ ಸಂಧವಾಲಿಯಾ ಹಾಗೂ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಅನು ಶಿವರಾಮನ್ ಇದ್ದಾರೆ. ನ್ಯಾಯಾಧೀಶರ ಮನೆಯಲ್ಲಿ ಹಣ ಸಿಕ್ಕಿಲ್ಲವೆಂದು ದೆಹಲಿ ಅಗ್ನಿಶಾಮಕ ದಳದ ಮುಖ್ಯಸ್ಥ ಅತುಲ್ ಗಾರ್ಗ್ ಹೇಳಿದ್ದಾರೆಂಬ ವದಂತಿ ಹಬ್ಬಿತ್ತು. ಈ ಬಗ್ಗೆ ಗಾರ್ಗ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನ್ಯಾಯಾಧೀಶರ ನಿವಾಸದಲ್ಲಿ ಹಣ ಸಿಕ್ಕಿಲ್ಲ ಎಂದು ನಾನು ಹೇಳಿಲ್ಲ ಎಂದಿದ್ದಾರೆ. ಅದೇನೇ ಇರಲಿ, ನ್ಯಾಯ ಕೊಡುವ ನ್ಯಾಯಾಧೀಶರ ಮನೆಯಲ್ಲೇ ಕಂತೆ ಹಣ ಸಿಕ್ಕಿರೋದು ದೇಶದ ಜನರಲ್ಲಿ ಪ್ರಶ್ನೆ ಹುಟ್ಟುವಂತೆ ಮಾಡಿದೆ. ಹರೀಶ್, TV9 ದೆಹಲಿ.